ಹಾಯ್, ನಮಸ್ತೆ. ನಾನು ಮಂಜುಳಾ ಸತೀಶ್ ಅಂತ, ಇಲ್ಲೇ ವೈಟ್ ಫೀಲ್ಡಲ್ಲಿದ್ದೀನಿ. ಈಗ ನನಗೆ 41 ಏಜು. ನನಗೆ 2010 ಮದುವೆ ಆಯಿತು. ನಾನು ಕನ್ಸೀವ್ ಆಗಿರಲಿಲ್ಲ, ಯಾಕಂದರೆ ನಾನು ಮೆಚೂರ್ಡ್ ಆದಾಗಿಂದ ನನಗೆ PCOD ಪ್ರಾಬ್ಲಮ್ ಇತ್ತು, ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ನಾನು ಮದುವೆ ಆಗಿ ಒಂದು 7 ಇಯರ್ಸ್ 8 ಇಯರ್ಸ್ ಆದರೂ ಕೂಡ ನನಗೆ ಪೀರಿಯಡ್ ಪ್ರಾಬ್ಲಮ್ಸು ಸಾಲ್ವ್ ಆಗಿರಲಿಲ್ಲ. ಮತ್ತು ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರೆ ಡೈರೆಕ್ಟಾಗಿ ಓವರೀಸ್ ಮೇಲೆ ಬಬಲ್ಸ್ ಇದೆ, ಅದನ್ನ ಡ್ರಿಲ್ಲಿಂಗ್ ಮಾಡಬೇಕು, ಅದಾದಮೇಲೆ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ 2-3 ಹಾಸ್ಪಿಟ್ಲಲ್ಲಿ ಬೇರೆ ಕಡೆ ಹೋಗಿ ಭಯ ಪಟ್ಕೊಂಡು ನಾನು ಹಾಗೆ ಸುಮ್ಮನೆ ಆಗಿಬಿಟ್ಟೆ. ಬಟ್ ಆಮೇಲೆ ಏಜ್ ಆಗ್ತಾ ನನಗೂ ಮಕ್ಕಳು ಬೇಕು ಅಂತ ಅನ್ನಿಸ್ತು. ಏನಾದರೂ ಸರಿ ಬರೋಣ ಅಂತ ಹೇಳಿ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಹೀಗೆ ಡಾಕ್ಟರ್ ಸೌಮ್ಯ ಪವನ್ ಹತ್ರ ಹೋಗಿ ಸ್ವಸ್ಥ ಹಾಸ್ಪಿಟಲ್ ವೈಟ್ ಫೀಲ್ಡ್ ಅಂತ. ಸೊ ನಾನು ಬಂದಿಲ್ಲಿ ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳಿದೆ. ಡಾಕ್ಟರ್ ತುಂಬ ಪೇಷನ್ಸಿಂದ ಕೇಳಿದ್ರು. ನಾವು ಹೇಳೋಣ ಡಾಕ್ಟರ್ ಪೇಷನ್ಸಿಂದ ಕೇಳೋವಂಥ ಡಾಕ್ಟರ್ ಸಿಗೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ನವೆಂಬರ್ಗೆ ನಾನು ಮತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ನನಗೆ, ಬರೀ ಟ್ಯಾಬ್ಲೆಟ್ಸಿಂದಾನೆ. ಆಮೇಲೆ ಸ್ಕ್ಯಾನಿಂಗಿಂದ ಸಿಸೇರಿಯನ್ ಆಯಿತು ನನಗೆ ಏಜ್ ವೈಸ್ ನಾರ್ಮಲ್ ಆಗಲ್ಲ, ಬಟ್ ಟ್ರೈ ಮಾಡ್ತೀವಿ ಅಂತ ಹೇಳಿದರು. ನನಗೆ ತಡ್ಕೊಳಕ್ಕಾಗದೆ ನಾನೇ ಸಿಸೇರಿಯನ್ ಮಾಡ್ದೇನಷ್ಟು ನನಗೆ ಆಯಿತು, ಬಟ್ ಏಜ್ ವೈಸ್ ನನಗೆ ಆಯಿತು. ನನ್ನ ಮಗ ಹುಟ್ಟೋಷ್ಟೊಳಗಡೆ ನನಗೆ 36-37 ಆಯಿತು. ಈಗ ನನ್ನ ಮಗನಿಗೆ 3.5 ಇಯರ್ಸು, ಚೆನ್ನಾಗಿದ್ದಾನೆ. ಪೀಡಿಯಾಟ್ರಿಷನ್ ಕೂಡ ನಾವು ಇಲ್ಲೇ ಬರ್ತೀವಿ. ಸೊ ಸುಮಾರು ನನ್ನ ಕಸಿನ್ಸ್ಗೆ, ನನ್ನ ಫ್ರೆಂಡ್ಸ್ಗೆಲ್ಲ ಇಲ್ಲೇ ಕರ್ಕೊಂಬಂದಿಂದ ಏನಾಗುತ್ತೆ ಸಪೋರ್ಟ್ ನಾವು ಅವ್ರಿಗೆ ಕೊಡಬೇಕು. ಒಂದು ಡಯಟ್ ಫಾಲೋ ಮಾಡೋದ್ರಲ್ಲಾಗಲಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಲ್ಲಾಗಲಿ ಡಾಕ್ಟರ್ ಏನು ಹೇಳ್ತಾರೆ ನಾವು ಅದನ್ನ ಚೆನ್ನಾಗಿ ಫಾಲೋ ಮಾಡಬೇಕು, ವೈಫ್ ಮತ್ತು ಹಸ್ಬೆಂಡ್ ಇಬ್ಬರೂ. ಸೊ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬನ್ನಿ, ನಾನು ಅದೇ ಹೇಳೋದು ಎಲ್ಲರಿಗೂ, ಅವ್ರ ಕೈಗುಣ ಚೆನ್ನಾಗಿದೆ, ಬನ್ನಿ ಟ್ರೀಟ್ಮೆಂಟ್ ತಗೊಳ್ಳಿ, ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ ಇಲ್ಲಿ. ಥ್ಯಾಂಕ್ ಯು.